ವಾರ್ 2 ಜೂನಿಯರ್ ಎನ್ಟಿಆರ್ ಹಾಗೂ ಋತಿಕ್ ರೋಷನ್ ಅವರು ಆಕ್ಟ್ ಮಾಡಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ಪರ್ಸನಲಿ YRF ಸ್ಪೈ ಯೂನಿವರ್ಸ್ ನ ಸಿನಿಮಾಗಳು ನನಗೆ ಅಷ್ಟಕ್ಕಷ್ಟೇ. ಆ ಕಾರಣದಿಂದ ಲೋ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಈ ಮೂವಿನ ನೋಡೋದಕ್ಕೆ ಹೋಗಿದ್ದೆ. ಅದರಲ್ಲೂ NTR ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಹೋಗಿದ್ದೆ. ಆದ್ರೆ ಅದೇ ರೊಟೀನ್ ಕಥೆ ಇರುವಂತ ಏಜೆಂಟ್ ಸಿನಿಮಾ ಇದು. ಆದ್ರೆ ಈ ಸಿನಿಮಾದಲ್ಲಿ ಸ್ವಲ್ಪ ಎಮೋಷನ್ಸ್ ನ ಆಡ್ ಮಾಡಿದ್ದಾರೆ, ಅದು ಅಲ್ಲಲ್ಲಿ ವರ್ಕ್ ಕೂಡ ಆಗಿದೆ. NTR ಅವರು ತೆಲುಗಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ತಿದ್ದಾರೆ. ಅದ್ ಯಾವ ಕಾರಣಕ್ಕೆ ಈ ಸಿನಿಮಾನ ಒಪ್ಕೊಂಡ್ರೋ ಗೊತ್ತಾಗ್ತಿಲ್ಲ. ಇಲ್ಲಿ ಇವರಿಗೆ ಸಿಕ್ಕಂತ ಇಂಟ್ರೋ ಕೂಡ ಚೆನ್ನಾಗೇ ಇದೆ, ಇವರಿಗೆ ಕೊಟ್ಟಂತ BGM ಕೂಡ ಇಷ್ಟ ಆಗುತ್ತೆ. ಆದ್ರೆ ನಿರ್ದೇಶಕರು ಸೆಕೆಂಡ್ ಹಾಫ್ ಅಲ್ಲಿ ಇವರನ್ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಇಬ್ಬರು ಹೀರೋಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕೂಡ ಶೋ ಸ್ಟೀಲರ್ ಮಾತ್ರ ಗ್ರೀಕ್ ಗಾಡ್ ಹೃತಿಕ್ ರೋಷನ್ ಅವರೇ. ಇವರ ಎಂಟ್ರಿ ಕೂಡ ಚೆನ್ನಾಗಿದೆ. ಮೊದಲ ಪಾರ್ಟ್ ನಲ್ಲಿ ಕೊಟ್ಟಂತ BGM ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಏಜೆಂಟ್ ಕಬೀರ್ ತಗೊಂಡಂತ ಒಂದು ನಿರ್ಧಾರದಿಂದ ರಾ ಟೀಮ್ ಇವರನ್ನ ದೇಶದ್ರೋಹಿ ಅಂತ ಪರಿಗಣಿಸುತ್ತೆ. ಇವರನ್ನ ಹಿಡಿಯೋಕಂತಾನೆ ಒಂದು ಸ್ಪೆಷಲ್ ಟೀಮ್ ಅನ್ನ ನೇಮಕ ಮಾಡುತ್ತೆ. ಆ ಟೀಮ್ ನ ಲೀಡ್ ಮಾಡೋದಕ್ಕೆ ಏಜೆಂಟ್ ವಿಕ್ರಮ್ ನ ಕರೆಸ್ತಾರೆ. ಆಮೇಲೆ ಏನೆಲ್ಲ ಆಯ್ತು ಹಾಗೂ ಇದರ ಹಿಂದೆ ಏನೆಲ್ಲ ನಡೆದಿತ್ತು ಅನ್ನೋದನ್ನ ನೀವು ಮೂವಿ ನೋಡಿ ತಿಳ್ಕೊಳ್ಳಿ. ಇಲ್ಲಿ ಬಂದಂತ ಕೆಲವು ಆಕ್ಷನ್ ಸೀಕ್ವೆನ್ಸಸ್ ನ ಗಮನಿಸಿದ್ರೆ ನಿರ್ದೇಶಕರು ಸೌತ್ ಆಡಿಯನ್ಸ್ ನ ತಲೆಯಲ್ಲಿಟ್ಕೊಂಡೇ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬ್ರಹ್ಮಾಸ್ತ್ರ ಮೂವಿನ ಡೈರೆಕ್ಟ್ ಮಾಡಿದಂತ ಅಯಾನ್ ಮುಖರ್ಜಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಸಹಜವಾಗಿ ಈ ಮೂವಿ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿತ್ತು. ಆದ್ರೆ ಕಥೆ ಅವ್ರದ್ದಾಗಿಲ್ಲದೆ ಇರೋದ್ರಿಂದ ಅವರನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ. ಅವರಿಗೆ ಕೊಟ್ಟಂತ ಕಥೆಯನ್ನ ಅಚ್ಚುಕಟ್ಟಾಗಿ ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿ ಕಿಯಾರಾ ಅಡ್ವಾಣಿ ಅವ್ರನ್ನ ಕೇವಲ ಗ್ಲಾಮರ್ ಗೆ ಸೀಮಿತಗೊಳಿಸದೆ ಕಥೆಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಕೂಡ ಕೊಟ್ಟಿದ್ದಾರೆ. ಎಂದಿನಂತೆ ಜೂನಿಯರ್ NTR ಅವರು ತಮ್ಮ ಅದ್ಭುತವಾದ ಅಭಿನಯವನ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಹೃತಿಕ್ ರೋಷನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟ ಆಗುತ್ತೆ. ಇವರಿಬ್ಬರ ನಡುವಿನ ಡ್ಯಾನ್ಸ್ ಹಾಗೂ ಆಕ್ಷನ್ ಸೀಕ್ವೆನ್ಸಸ್ ನಾನು ಎಂಜಾಯ್ ಮಾಡಿದೆ. ಇಲ್ಲಿ ರಿವೀಲ್ ಆಗುವಂತ ಟ್ವಿಸ್ಟ್ ಗಳು ಥ್ರಿಲ್ ಅನ್ನ ಕೊಡುತ್ತೆ. ಟ್ರೈಲರ್ ಅಲ್ಲಿ ತೋರಿಸಿದಂತ ಬಿಕಿನಿ ಸೀನ್ಸ್ ಇಲ್ಲೂ ಕೂಡ ಇದೆ. ಅದರಿಂದ ಫ್ಯಾಮಿಲಿ ಜೊತೆ ನೋಡೋದಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಟೆಕ್ನಿಕಲಿ ಈ ಮೂವಿ ಓಕೆ. ಇಬ್ಬರು ಹೀರೋಗಳಿಗೆ ಕೊಟ್ಟಂತ BGM ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಇಸ್ ಗುಡ್. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ವೆರಿ ಗುಡ್. VFX ಕುಡ್ ಹ್ಯಾವ್ ಬೀನ್ ಬೆಟರ್. ಒಟ್ಟಾರೆ ಹೇಳೋದಾದ್ರೆ ವಾರ್ ಪಾರ್ಟ್ 1 ಬೆಟರ್ ದನ್ ವಾರ್ 2. ನೀವೇನಾದ್ರೂ YRF ಸ್ಪೈ ಯೂನಿವರ್ಸ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ವಾರ್ 2 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.